ನಮಸ್ತೆ. ರೈಸ್ ಐಟಮ್ಸ್ಗಳಲ್ಲಿ ಪಲಾವು, ವಾಂಗಿಬಾತ್ ಮಾಡಿ ಬೇಜಾರಾಗಿದ್ದರೆ ಇವತ್ತು ರೆಸ್ಟೋರೆಂಟಲ್ಲಿ ಸಿಗುವ ಸ್ಮೋಕ್ಡ್ ವೆಜ್ ದಮ್ ಬಿರಿಯಾನಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆಜ್ ಬಿರಿಯಾನಿಗೆ ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್, ಕಾಲಿಫ್ಲವರನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ 4 ಈರುಳ್ಳಿ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡಿದ್ದೇನೆ. 200 ಗ್ರಾಮ್ನಷ್ಟು ಪನ್ನೀರನ್ನು ಕಟ್ ಮಾಡಿದ್ದೇನೆ. ಹಾಗೆ 1 ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದ್ದೇನೆ. ಇನ್ನೊಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದಲ್ಲಿ ಸ್ವಲ್ಪ ಭಾಗವನ್ನು ಹಾಕ್ಕೊಂಡು 7-8 ಬೆಳ್ಳುಳ್ಳಿ ಎಸಳು, 2 ಹಸಿಮೆಣಸು, ಶುಂಠಿ, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ಪಕ್ಕಕ್ಕಿಟ್ಟುಕೊಳ್ಳೋಣ. ಇನ್ನೊಂದು ಬಾಣಲೆಗೆ 5 ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿದ ಈರುಳ್ಳಿ ಡಾರ್ಕ್ ಕಲರ್ ಬರೋ ತನಕ ಫ್ರೈ ಮಾಡಿ ಪಕ್ಕಕ್ಕಿಡಿ. ನೆಕ್ಸ್ಟ್ ಒಂದು ದೊಡ್ಡ ಪಾತ್ರೆ ತಗೊಳ್ಳಿ. ಅದಕ್ಕೆ 1.5 ಕಪ್ಪಿನಷ್ಟು ದಪ್ಪ ಮೊಸರು, ಹಾಗೆ ಅರಶಿನ, ಮೆಣಸಿನ ಹುಡಿ, ಜೀರಾ ಹುಡಿ, ಕೊತ್ತಂಬರಿ ಹುಡಿ ಎಲ್ಲವನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಗ್ರೀನ್ ಚಟ್ನಿ, ಹಾಗೆ ಫ್ರೈ ಮಾಡಿದ ಆನಿಯನಲ್ಲಿ 1/4 ಭಾಗವನ್ನು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿದ ಎಲ್ಲ ತರಕಾರಿ, ಪನ್ನೀರ್ ಹಾಕಿ ಚೆನ್ನಾಗಿ ಕಲಸಬೇಕು. ತರಕಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಅರ್ಧ ಗಂಟೆ ಹಾಗೆ ಬಿಡಬೇಕು. ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಬಿರಿಯಾನಿ ಯಾವಾಗಲೂ ಬಾಸ್ಮತಿ ರೈಸಲ್ಲೇ ಮಾಡಬೇಕು. ಅದಕ್ಕೆ ಒಳ್ಳೆ ಕ್ವಾಲಿಟಿಯ ಬಾಸ್ಮತಿ ರೈಸ್ ನಾನು 2.5 ಕಪ್ಪಿನಷ್ಟು ತಗೊಂಡಿದ್ದೇನೆ. ಇದನ್ನು 2 ಸರ್ತಿ ತೊಳೆದಾದ್ಮೇಲೆ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಡಬೇಕು. ಅರ್ಧ ಗಂಟೆ ನಂತರ ಫ್ರೈ ಮಾಡಿ ಇಟ್ಟಿದ್ದ ಆನಿಯನನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಅದೇ ಎಣ್ಣೆಯಲ್ಲಿ ನಾನು ಮ್ಯಾರಿನೇಟ್ ಆದ ವೆಜಿಟೇಬಲ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಇನ್ನು ಇದನ್ನು 4-5 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೇನೆ. ಇದೇ ಸಮಯದಲ್ಲಿ ಗ್ಯಾಸ್ನ ಇನ್ನೊಂದು ಬರ್ನರಲ್ಲಿ ಬಿರಿಯಾನಿ ಮಾಡುವ ಪಾತ್ರೆ ಇಟ್ಟುಕೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 4 ಲವಂಗ, ಚಕ್ಕೆ 1 ಇಂಚಿನಷ್ಟು, 10 ಪೆಪ್ಪರ್, 2 ಏಲಕ್ಕಿ ಹಾಕಿದ್ದೇನೆ. ಹಾಗೆ 1 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಅರ್ಧ ಗಂಟೆ ಸೋಕ್ ಮಾಡಿದ ಬಾಸುಮತಿ ರೈಸ್ ಹಾಕ್ಕೊಳ್ಬೇಕು. ಇಲ್ಲಿ ಅಕ್ಕಿ 80% ಅಷ್ಟು ಬೆಂದರೆ ಸಾಕಾಗ್ತದೆ. ಇದಕ್ಕೆ 7-8 ನಿಮಿಷ ಸಾಕಾಗ್ತದೆ. 80% ಅಷ್ಟು ಬೆಂದ ಅಕ್ಕಿಯನ್ನು ನೀರಿನಿಂದ ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಟುಕೊಂಡಿದ್ದೇನೆ. ಇನ್ನು ನೀರೆಲ್ಲ ಚೆಲ್ಲಿ ಅದೇ ಪಾತ್ರೆಗೆ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇನ್ನು ತರಕಾರಿ ಮಿಶ್ರಣದ ಅರ್ಧ ಭಾಗದಷ್ಟು ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಹರಡಿಕೊಳ್ಳಿ. ನೆಕ್ಸ್ಟ್ ಲೇಯರ್ ಆಗಿ ರೆಡಿ ಮಾಡಿದ್ದ ಅನ್ನದಲ್ಲಿ ಅರ್ಧ ಭಾಗದಷ್ಟು ಈ ರೀತಿಯಾಗಿ ಹರಡಿಕೊಳ್ತೇನೆ. ಇನ್ನು ಅರ್ಧ ಗ್ಲಾಸ್ ಹಾಲಿಗೆ ಕೇಸರಿ ಹಾಕಿ ನೆನೆಸಿಟ್ಟಿದ್ದೆ. ಅದರಲ್ಲಿ 4-5 ಸ್ಪೂನಷ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ತೇನೆ. ಇನ್ನು ಫ್ರೈ ಮಾಡಿದ ಆನಿಯನ್ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಬೇಕು. ಹಾಗೆ ಕಟ್ ಮಾಡಿದ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಈ ರೀತಿಯಾಗಿ ಹರಡಿಕೊಳ್ಳಿ. ಇದೇ ಪ್ರೊಸೀಜರನ್ನು ಪುನಃ ರಿಪೀಟ್ ಮಾಡಿ. ಅಂದರೆ ತರಕಾರಿ, ಅನ್ನ, ಕೇಸರಿ ಹಾಲು, ಆನಿಯನ್, ಸೊಪ್ಪು ಪುನಃ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಬೇಕಿಂಗ್ ಶೀಟ್ ಇದ್ದರೆ ಈ ರೀತಿಯಾಗಿ ಹಾಕಿ ಟೈಟಾಗಿ ಮುಚ್ಚಿಡಿ. ಇನ್ನು ಇದನ್ನು 6-7 ನಿಮಿಷ ಲೋ ಫ್ಲೇಮಲ್ಲಿ, ನೆನಪಿಡಿ ಲೋ ಫ್ಲೇಮಲ್ಲಿ ಹಾಗೆ ಬೇಯಿಸಿ. ತರಕಾರಿ ಮತ್ತು ಅನ್ನ 80% ಅಷ್ಟು ಮೊದಲೇ ಬೆಂದಿರುವ ಕಾರಣ ಇಲ್ಲಿ 7-8 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸಾಕಾಗ್ತದೆ, ಬಿರಿಯಾನಿ ರೆಡಿ ಆಗ್ತದೆ. ಆದರೆ ನಾನು ಇದಕ್ಕೆ ರೆಸ್ಟೋರೆಂಟ್ಗಳಲ್ಲಿ ಸಿಗುವ ರೀತಿಯಲ್ಲಿ ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ಪುನಃ ಈ ಬಿರಿಯಾನಿ ಪಾತ್ರೆಯನ್ನು ದೋಸೆ ತವದ ಮೇಲೆ ಲೋ ಫ್ಲೇಮಲ್ಲಿ ಇಡ್ತೇನೆ. ಪಾತ್ರೆ ನಡುವಿನಲ್ಲಿ ಒಂದು ಬೌಲ್ ಇಟ್ಟು ಅದಕ್ಕೆ ಬಿಸಿ ಮಾಡಿದ ಚಾರ್ಕೋಲ್ ಹಾಕಿ 2 ಸ್ಪೂನ ತುಪ್ಪ ಹಾಕಿ ಕೂಡಲೇ ಲಿಡ್ ಮುಚ್ಚಬೇಕು. 6-7 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡ್ತೇನೆ. ಈ ರೀತಿಯಾಗಿ ತವಾದ ಮೇಲೆ ಕುಕ್ಕರ್ ಅಥವಾ ಪಾತ್ರೆ ಇಡುವ ಕಾರಣ ಅಡಿ ಹಿಡಿಯುವುದಿಲ್ಲ. 6 ನಿಮಿಷ ನಂತರ ಲಿಡ್ ಓಪನ್ ಮಾಡಿ ಈಗ ರುಚಿಯಾದ ಬಿಡುಬಿಡುವಾದ ವೆಜ್ ಸ್ಮೋಕಿ ಫ್ಲೇವರ್ಡ್ ದಮ್ ಬಿರಿಯಾನಿ ರಾಯ್ತದೊಂದಿಗೆ ಸರ್ವ್ ಮಾಡಿ. ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಅಂತ ಕಂಡ್ರು ರುಚಿ ಅಂತೂ ಅದ್ಭುತ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.